ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ಶರೀರ ವಿನ್ಯಾಸ ಈ ಒಂದು ಅಧ್ಯಾಯದ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಇದು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಇರುವಂಥ ಒಂದು ವಿಷಯ ಆಗಿರ್ತೈತಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ. ಹಾಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ 2003 ಮತ್ತು 2005ರಲ್ಲಿ ಏನು ಎಕ್ಸಾಮ್ ನಡೆದಿವಲ್ಲ ಆ ಒಂದು ಎಕ್ಸಾಮ್ ಮೇಲೆ ನಾನೇನು ಮಾಡಿದ್ದೀನಿ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದ್ದೀನಿ. 2003 ಕಂಪ್ಲೀಟಾಗಿ ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಮುಗಿಸಿದ್ದೀನಿ. ಇವಾಗ 2005ರಲ್ಲಿ ನಡೆದಂಥದ್ದು ಪಾರ್ಟ್ 1 ಮಾಡಿದ್ದೀನಿ, ಪಾರ್ಟ್ 2 ಮಾಡಬೇಕು. ಹೀಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಪತ್ರಿಕೆ ಕೂಡ ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಹಾಗೆ ಒಂದು ಕಡೆ ಗ್ರೂಪ್ ಗೇಮ್ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೊಂದು ಕಡೆ ಏನು ಮಾಡಿದ್ದೀನಿ ಅಂದರೆ ವೈಯಕ್ತಿಕ ಆಟಗಳನ್ನು ಕೂಡ ತರಗತಿಗಳನ್ನು ಪ್ರಾರಂಭಿಸಿದ್ದೀನಿ. ಹಾಗೆ HSTR ಆಗಿರೋದರಿಂದ ನಮಗೆ GK ಪೇಪರ್ ಕೂಡ ಇರ್ತೈತಿ. ಅಲ್ಲಿ GK ಪೇಪರು ಅಂದರೆ ಸಾಮಾನ್ಯ ಪತ್ರಿಕೆ ಅದು 100 ಮಾರ್ಕ್ಸಿಗೆ ಇರ್ತೈತಿ. ಅದ್ರ ಮೇಲೆ ಕೂಡ ತರಗತಿಗಳನ್ನು ಕೂಡ ಮಾಡ್ತಾಯಿದ್ದೀನಿ ನಾನು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇಲ್ಲಿ ನೋಡಿರಿ, ಮೊದಲನೇ ಪ್ರಶ್ನೆ ಶರೀರ ವಿನ್ಯಾಸದ ಮೇಲೆ ಮೊದಲನೇ ಪ್ರಶ್ನೆ ನೋಡಿರಿ. ಬಲವನ್ನು ಅಳೆಯಲು ಅಥವಾ ಶಕ್ತಿಯನ್ನು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಂತಹ 3 ಪದ್ಧತಿಗಳು ಯಾವ್ಯಾವು? ಬಲವನ್ನು ಅಥವಾ ಶಕ್ತಿಯನ್ನು ಅಳೆಯಲು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಂತಹ 3 ಪದ್ಧತಿಗಳು ಯಾವುವು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಆ 3 ಪದ್ಧತಿಗಳು ಅಂದರೆ ಡೈನ್, ನ್ಯೂಟನ್, ಪೊಂಡಲ್. ಈ 3 ಪದ್ಧತಿಗಳಂತೆ ಬಲವನ್ನು ನಾವು ಅಳಿತೀವಿ. ಸಾಮಾನ್ಯವಾಗಿ ಸ್ನಾಯುಗಳ ಅಂಕುಚನದಿಂದ ಆಗುವ ಒತ್ತಡದ ಬಲವನ್ನು ಇದರಿಂದ ಅಳಿತೀವಿ. ಸಾಮಾನ್ಯವಾಗಿ ಸ್ನಾಯುಗಳ ಅಂಕುಂಚನ ಇದರಿಂದ ಆಗುವಂಥ ಒತ್ತಡದ ಬಲವನ್ನು ನಾವೇನು ಮಾಡ್ತೀವಿ? ಡೈನ್ದಿಂದ ಅಳಿತೀವಿ. ಇವಾಗ ಕೈ, ಮುಂಗೈ, ಬೆನ್ನು, ಕಾಲುಗಳು ಸ್ಥಾಯಿ ಬಲವನ್ನು ಅಳೆಯುವುದು ಏನೇನು ಕರಿತೀವಿ? ಕೈ, ಮುಂಗೈ, ಬೆನ್ನು, ಕಾಲುಗಳ ಸ್ಥಾಯಿ ಬಲವನ್ನು ಅಳೆಯೋದಕ್ಕೆ ನಾವು ಡೈನಮೋಮೀಟರ್ ಅಂತೇಳಿ ಬಳಸ್ತೀವಿ. ಯಾವುದು? ಡೈನಮೋಮೀಟರ್. ಒಮ್ಮೆಲೆ ಹಲವಾರು ಸ್ನಾಯುಗಳು ಅಂಕೋಚನ ಹೊಂದಿದಾಗ, ಒಂದೇ ಸರಿಗೆ ಹಲವಾರು ಸ್ನಾಯುಗಳು ಏನಾಗ್ತವೆ? ಅಂಕುಂಚನ ಹೊಂದಿದಾಗ ಉದ್ಭವಿಸುವಂತಹ ಒತ್ತಡವನ್ನು ಏನಂತ ಕರಿತೀವಿ ಅಂತ ಕೇಳಿದ್ರೆ ಅದಕ್ಕೆ ಸ್ಫೋಟಕ ಬಲ ಅಂತೇಳಿ ಕರಿತೀವಿ. ಯಾವುದು? ಸ್ಫೋಟಕ ಬಲ. ವರ್ಗೀಕರಣ ಮಾಡಲು ಸಪ್ತಾಂಶ ಪಟ್ಟಿ ವಿಧಾನ ಜಾರಿಗೆ ತಂದವರು ಯಾರು? ವರ್ಗೀಕರಣ ಶರೀರದ ವಿನ್ಯಾಸವನ್ನು ವರ್ಗೀಕರಣ ಮಾಡಲು ಏನು ಮಾಡ್ತಾರೆ ಅವರು? ಸಪ್ತಾಂಶ ಪಟ್ಟಿನ ಜಾರಿಗೆ ತರ್ತಾರೆ. ಆ ತಂದವರು ಯಾರು ಅಂತ ಕೇಳ್ತಿದ್ದಾರೆ ಇಲ್ಲಿ, ಅದು ಶೆಲ್ಡನ್ ಅವರು. ವ್ಯಾಯಾಮದಿಂದ ಉಸಿರು ಬಿಡುವಾಗ ಹೆಚ್ಚು ಹೊರ ಹಾಕುವಂಥ ಅನಿಲ ಯಾವುದು? ನಾವು ವ್ಯಾಯಾಮ ಮಾಡುವಾಗ ಹೆಚ್ಚು ಉಸಿರು ಹೊರ ಹಾಕ್ತೀವಿ ಅಂದರೆ ಪೂರಕ ರೇಚಕ ಮಾಡ್ತೀವಲ್ಲ, ರೇಚಕ ಮಾಡಿದಾಗ ಯಾವ್ದು ಹೆಚ್ಚು ಹಾಕ್ತೀವಿ ನಾವು? ಪೂರಕ ಅಂದರೆ ಉಸಿರೊಳಗೆ ತೆಗೆದುಕೊಳ್ಳೋದು, ರೇಚಕ ಅಂದರೆ ಹೊರಗೆ ಹಾಕೋದು. ಯಾವ್ದು ಹೊರಗೆ ಹಾಕ್ತೀವಿ ಅಂತಂದರೆ ಅದು ಇಂಗಾಲದ ಡೈಆಕ್ಸೈಡ್ ಆಗಿ ಹೊರ ಹಾಕ್ತೀವಿ. ಎಲ್ಲ ವಯೋಮಾನದ ವಿದ್ಯಾರ್ಥಿಗಳ ವರ್ಗೀಕರಣಕ್ಕೆ ಉಪಯೋಗಿಸುವಂತಹ ಮ್ಯಾಕ್ ಕ್ಲೈರ್ ಅವರ ಸೂತ್ರ ಯಾವುದು ಅಂತ ಕೇಳಿದರೆ, ಇದು ನಮಗೆ ಎಕ್ಸಾಮ್ ಕೇಳಿದರೆ ಕ್ವಶನ್ ಪೇಪರಲ್ಲಿ ನೋಡಿದ್ದೀವಿ. ಇದು ನಾವು ನೋಡಿರಿ ಯಾವುದಂದರೆ ಘಾತಾಂಕ = 20 × ವಯಸ್ಸು ಎತ್ತರ ತೂಕ. ಅಲ್ಲಿ ವಯಸ್ಸು ಎತ್ತರ ತೂಕ ಅಂತೇಳಿ ಕೊಟ್ಟಿದ್ದರು. ಅಂದರೆ ಎಲ್ಲ ವಯೋಮಾನದ ವಿದ್ಯಾರ್ಥಿಗಳ ವರ್ಗೀಕರಣಕ್ಕೆ ಉಪಯೋಗಿಸುವಂಥ ಸೂತ್ರ ಇದು. ಇವಾಗ ನೋಡಿರಿ, ಸ್ನಾಯುಗಳ ಶಕ್ತಿ ಹೆಚ್ಚಿಸಲು ಸೂಕ್ತ ತರಬೇತಿ ಯಾವುದು? ಸ್ನಾಯುಗಳ ಶಕ್ತಿ ಹೆಚ್ಚಿಗೆ ಮಾಡಬೇಕಾದ್ರೆ ನಾವು ಯಾವುದು ತರಬೇತಿಯನ್ನು ಕೊಡಬೇಕು ಅಂದರೆ ವೈಟ್ ಟ್ರೈನಿಂಗ್ ಕೊಡಬೇಕು. ಯಾವುದು ಕೊಡಬೇಕಲ್ಲಿ? ವೈಟ್ ಟ್ರೈನಿಂಗ್ ಕೊಡಬೇಕು. ವಿದ್ಯಾರ್ಥಿಗಳ ವರ್ಗೀಕರಣವನ್ನು ಈ ಆಧಾರದ ಮೇಲೆ ನಿರ್ಧರಿಸ್ತೀವಿ. ಯಾವ ಒಂದು ಆಧಾರದ ಮೇಲೆ ವಿದ್ಯಾರ್ಥಿಗಳ ವರ್ಗೀಕರಣ ಮಾಡ್ತೀವಿ ಅಂತ ನೋಡಿರಿ, ವಯಸ್ಸು ಎತ್ತರ ತೂಕ. ಇದು ಕೂಡ ಎಕ್ಸಾಮ್ ಬಂದಿದೆ, ಇದನ್ನು ಕೂಡ ನೆನ್ಪಿಟ್ಕೋಬೇಕು ನಾವು. ವಯಸ್ಸು ಎತ್ತರ ತೂಕ. ವೈಟಲ್ ಕೆಪಾಸಿಟಿಯನ್ನು ಅಳೆಯಲು ಉಪಯೋಗಿಸುವಂಥ ಸಾಧನ ಯಾವುದು? ವೈಟಲ್ ಕೆಪಾಸಿಟಿಯನ್ನು ಎದುರಾಗಿ ಹೇಳ್ತಿದ್ರೆ ವೈಟ್ ಸ್ಪೈರೋಮೀಟರಲ್ಲಿ ಅಳಿತೀವಿ. ವೈಟ್ ಸ್ಪೈರೋಮೀಟರಲ್ಲಿ ಏನು ಮಾಡ್ತೀವಿ? ವೈಟಲ್ ಕೆಪಾಸಿಟಿಯನ್ನು ಅಳಿತೀವಿ. ಅಸ್ಥಿಗಳ ಎಲ್ಲಿದೆ ನೋಡಿರಿ, ಅನ್ನೋದು 12 ನಿಮಿಷಗಳ ಓಟ ಮತ್ತು
ನಡಿಗೆ ಪರೀಕ್ಷೆ ಅಳೆಯುವಂಥ ಚೈತನ್ಯ ಯಾವುದು ಅಂದರೆ ಅದು ಹೃಣಾಳ್ ಕಷ್ಟ ಸಹಿಷ್ಣುತೆ ಬಗ್ಗೆ ನೋಡಿತೀವಿ. ಅಸ್ಥಿಗಳ ಮೇಲೆ ವ್ಯಾಯಾಮದ ಪರಿಣಾಮ ಏನು? ಅಸ್ಥಿಗಳ ಮೇಲೆ ನಾವು ವ್ಯಾಯಾಮ ಮಾಡೋದ್ರಿಂದ ಏನು ಪರಿಣಾಮ ಆಗ್ತೈತೆ ಅಂದರೆ ಅಲ್ಲಿ ಮಾಂಸಖಂಡಗಳ ಗಟ್ಟಿತನ ಆಗ್ತೈತೆ, ಮಾಂಸಖಂಡಗಳ ಗಟ್ಟಿತನ ಆಗ್ತೈತೆ. ಇದು ಕೂಡ ಎಕ್ಸಾಮ್ ಬಂದಿದೆ, ನೆನ್ಪಿಟ್ಕೊಳ್ಬೇಕು. ಎಂಡೋರೆನ್ಸ್ ಶಾರೀರಿಕ ಸಾಮರ್ಥ್ಯವನ್ನು ಯಾವ ಒಂದು ತರಬೇತಿ ವಿಧಾನದಿಂದ ಅಭಿವೃದ್ಧಿಪಡಿಸುವಿರಿ? ಎಂಡೋರೆನ್ಸ್ ಅಂದರೆ ಕಷ್ಟ ಸಹಿಷ್ಣುತೆಯನ್ನು ಯಾವ ಒಂದು ಶಾರೀರಿಕ ಸಾಮರ್ಥ್ಯವನ್ನು ಬಳಸಿ ಅದನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂದರೆ ಸರ್ಕ್ಯೂಟ್ ಟ್ರೈನಿಂಗ್ ಬಳಸಿ ಏನು ಮಾಡ್ತೀವಿ, ಅದನ್ನು ಅಭಿವೃದ್ಧಿ ಪಡಿಸ್ತೀವಿ. ಇವಾಗ ನೋಡಿರಿ, ಬ್ರಿಡ್ಜ್ ಆಫ್ ಪರೀಕ್ಷೆ ಮಾಡುವುದು ಎದಕ್ಕೆ? ಬ್ರಿಡ್ಜ್ ಪರೀಕ್ಷೆ ಎದಕ್ಕೆ ಮಾಡ್ತೀವಿ? ಮೈಮಣ್ಣತಕ್ಕೆ ಮಾಡ್ತೀವಿ. ಬರ್ಫಿ ಪರೀಕ್ಷೆ ಎದಕ್ಕೆ ಮಾಡ್ತೀವಿ ಅಂದರೆ ಚಪಲತೆ ಎಳೆಯಲಿಕ್ಕೆ ನಾವು ಬರ್ಫಿ ಪರೀಕ್ಷೆ ಮಾಡ್ತೀವಿ. ಬ್ರಿಡ್ಜ್ ಪರೀಕ್ಷೆ ಎದಕ್ಕೆ ಮಾಡ್ತೀವಿ ಅಂದರೆ ಮೈಮಣೆತ. ಬರ್ಫಿ ಪರೀಕ್ಷೆ ಚಪಲತೆ. ಸ್ಫೋಟಕ ಬಲವನ್ನು ಕಂಡುಹಿಡಿಯಲು ನಡೆಸುವಂಥ ಪರೀಕ್ಷೆ ಯಾವುದಂದರೆ ಅದು ಸ್ಟ್ಯಾಂಡಿಂಗ್, ಬ್ರಾಡ್ ಜಂಪ್ ಮತ್ತು ಸರ್ಜೆಂಟ್ ಜಂಪ್. ಇವುಗಳ ಮೂಲಕ ಏನು ಮಾಡ್ತೀವಿ, ನಾವು ಸ್ಫೋಟಕ ಶಕ್ತಿಯನ್ನು ಅಳಿತೀವಿ. ಹೈಡ್ರೋಸ್ಪಾಟಿಕ್ ತೂಕವನ್ನು ಪರಿಗಣಿಸುವುದು ಶರೀರದ ನೀರಿನಲ್ಲಿನ ತೂಕ. ಶರೀರದ ನೀರಿನಲ್ಲಿನ ತೂಕಕ್ಕೆ ಏನು ಮಾಡ್ತೀವಿ ನಾವು ಹೈಡ್ರೋಸ್ಪಾಟಿಕ್ ತೂಕವನ್ನು ಪರಿಗಣಿಸ್ತೀವಿ. ಹೈಡ್ರೋಸ್ಪಾಟಿಕ್ ತೂಕವನ್ನು ಕಂಡುಹಿಡಿಯುವ ಸೂತ್ರ ಯಾವುದಂದರೆ D=m/v. ಡಿ ಅಂದರೆ ಇದರಲ್ಲಿ ಡೆನ್ಸಿಟಿ ಅಂತೇಳಿ ಬರ್ತೈತೆ. ಶರೀರದ ನೀರಿನಲ್ಲಿ ತೂಕವನ್ನು ಕಂಡುಕೊಳ್ಳುವಂಥ ಪರೀಕ್ಷೆ, ಶರೀರದ ನೀರಿನಲ್ಲಿನ ತೂಕವನ್ನು ಕಂಡುಕೊಳ್ಳುವಂಥ ಪರೀಕ್ಷೆ ಯಾವುದು ಅಂತ ಕೇಳಿದ್ರೆ ಅದು ವ್ಯಾಲ್ಯೂ ಮೀಟರ್. GCR ಪರೀಕ್ಷೆಯನ್ನು ಎದಕ್ಕೆ ಕಳಿಸ್ತೀವಿ ಅಂದರೆ ಚಿನ್ನಿಂಗ್. GCR ಪರೀಕ್ಷೆ ನಾವು ಚಿನ್ನಿಂಗ್ ಒಂದು ಇದಕ್ಕೆ ಬಳಸ್ತೀವಿ. ಕೆಲಸ ಮಾಡುವ ಸ್ನಾಯು ಸಾಮರ್ಥ್ಯ ಮತ್ತು ಕೆಲಸದ ನಂತರ ಮೂಲ ಸ್ಥಿತಿಗೆ ಬರುವಂತಹ ಸಾಮರ್ಥ್ಯವನ್ನು ಅಳತೆ ಮಾಡುವಂಥ ಪರೀಕ್ಷೆ ಯಾವುದು? ಕೆಲಸ ಮಾಡುವ ಸಾಮರ್ಥ್ಯ, ಕೆಲಸ ಮಾಡುವ ಸ್ನಾಯು ಸಾಮರ್ಥ್ಯ ಹಾಗೂ ಕೆಲಸದ ನಂತರ ಮೂಲ ಸ್ಥಿತಿಗೆ ಬರುವಂತಹ ಸಾಮರ್ಥ್ಯವನ್ನು ಅಳತೆ ಎದುರು ಮಾಡ್ತೀವಿ, ಫಾರ್ವರ್ಡ್ ಸ್ಟೆಪ್ ಪರೀಕ್ಷೆಯಲ್ಲಿ ಮಾಡ್ತೀವಿ. ಕೆಲಸದ ನಂತರ ಮತ್ತು ಕೆಲಸದ ನಂತರ ಮೂಲ ಸ್ಥಿತಿಗೆ ಬರುವಂತಹ ಒಂದು ನಾವೇನು ಮಾಡ್ತೀವಿ, ಸಾಮರ್ಥ್ಯವನ್ನು ಅಳಿತೀವಿ. ಆ ಒಂದು ಸಾಮರ್ಥ್ಯಕ್ಕೆ ಅಳೆಯುವಂಥ ಪರೀಕ್ಷೆ ಅದನ್ನು ಏನಂತ ಕರಿತೀವಿ, ಫಾರ್ವರ್ಡ್ ಸ್ಟೆಪ್ ಪರೀಕ್ಷೆ ಅಂತೇಳಿ ಕರಿತೀವಿ. ಬಾಸ್ಕೆಟ್ಬಾಲ್ ಆಟದಲ್ಲಿ 19 ಅಂಶಗಳನ್ನು ಪರಿಗಣಿಸಿ. ಪರೀಕ್ಷೆಯನ್ನು ರೂಪಿಸಿದವರು ಯಾರಂದರೆ ಅಮೇರಿಕದ ಜಾನ್ಸನ್ ಅವರು. ಡಾರ್ಜಿಂಗ್ ಓಟ ಮತ್ತು ಐಓವಾ ಬ್ರೇಸ್ ಪರೀಕ್ಷೆ ಮಾಡುವುದು ಈ ಕ್ರೀಡೆಯಲ್ಲಿ. ಡಾರ್ಜಿಂಗ್ ಓಟ ಮತ್ತು ಐಓವಾ ಬ್ರೇಸ್ ಪರೀಕ್ಷೆ ಮಾಡುವುದು ಈ ಒಂದು ಕ್ರೀಡೆಯಲ್ಲಿ ಅಂದರೆ ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ. ಫಾರ್ವರ್ಡ್ ಸ್ಟೆಪ್ ಪರೀಕ್ಷೆಯನ್ನು ಬೋಹ್ರಾರ್ ಅವರು ರೂಪಿಸಿದರು. ಇದನ್ನು ಪರೀಕ್ಷಿಸಲು ಏನು ಮಾಡ್ತೀವಿ ನಾವು ನಾಡಿ ಬಡಿತ ಪರೀಕ್ಷಿಸಲು ಏನು ಮಾಡ್ತೀವಿ ನಾವು ಫಾರ್ವರ್ಡ್ ಸ್ಟೆಪ್ ಪರೀಕ್ಷೆಯನ್ನು ಬಳಸ್ತೀವಿ. ಇದು 2 ಸರಿ ಬಂದಿದೆ ನೋಡಿರಿ. ಸ್ನಾಯು ಮಾಡುವಂಥ ಸಾಮರ್ಥ್ಯ ಮತ್ತು ಕೆಲಸದ ನಂತರ ಮೂಲ ಸ್ಥಿತಿಗೆ ಬರಬೇಕು ಅಂತ ಆ ಸಾಮರ್ಥ್ಯವನ್ನು ಕೂಡ ನಾವೇನು ಮಾಡ್ತೀವಿ ಫಾರ್ವರ್ಡ್ ಸ್ಟೆಪ್ ಪರೀಕ್ಷೆಯನ್ನು ಬಳಸಿ ಪರೀಕ್ಷೆ ಮಾಡ್ತೀವಿ. ಹಾಗೆ ಹೃದಯದ ಅಂದರೆ ನಾಡಿ ಬಡಿತ ಕೂಡ ಏನು ಮಾಡ್ತೀವಿ ಫಾರ್ವರ್ಡ್ ಸ್ಟೆಪ್ ಪರೀಕ್ಷೆಯಿಂದಲೇ ಅಳತೆ ಮಾಡ್ತೀವಿ. ಇದನ್ನು ಯಾರು ಕಂಡುಹಿಡಿದಿರೋ ಈ ಪರೀಕ್ಷೆ ಅಂದರೆ ಬ್ರೋಹಾರ್ ಅವರು ಏನು ಮಾಡ್ತಾರೆ ಕಂಡುಹಿಡಿತಾರೆ. ಹೇಳಿದ್ದಾರೆ ನೋಡಿರಿ, ಬ್ರೋಹಾರ್ ಅವರು ಕಂಡುಹಿಡಿದ್ದಾರೆ. ಶಾರೀರಿಕ ರಚನೆಯ ಅಭ್ಯಾಸವನ್ನು ಮಾಡುವಂತಹ ವಿಜ್ಞಾನಕ್ಕೆ ಏನಂತ ಕರಿತೀವಿ ಅಂದರೆ ಆಂಥ್ರೋಪ್ರೋಮೆಟ್ರಿ ಅಂತ ಕರಿತೀವಿ. ಆಂಥ್ರೋಪ್ರೋಮೆಟ್ರಿ ಅಂತೇಳಿ ಶಾರೀರಿಕ ರಚನೆಯ ಅಭ್ಯಾಸಕ್ಕೆ ಕರಿತೀವಿ. ಶರೀರದ ವರ್ಗೀಕರಣ ಮಾಡಿದ ಪ್ರಥಮ ವಿಜ್ಞಾನಿ ಯಾರು ಅಂದರೆ ಗ್ರೀಕ್ ವೈದ್ಯ ಹಿಪೋಕ್ರಟಿಸ್. ಆಸ್ಥೆನಿಕ್, ಅಥ್ಲೆಟಿಕ್, ಪಿಕ್ನಿಕ್, ಡಿಪ್ಲಾಸ್ಟಿಕ್ ಎಂದು ಶರೀರದ 4 ಭಾಗಗಳು ಮಾಡಿದವರು ಯಾರಂದರೆ ಕ್ರಸ್ಟ್ಮಾರ್ ಅವರು. ಇವರೇನು ಮಾಡ್ತಾರೆ 4 ಭಾಗಗಳನ್ನು ಶರೀರದ ಒಂದು ಭಾಗಗಳನ್ನಾಗಿ ಮಾಡ್ತಾರೆ. ವಯಸ್ಸು ಇಲ್ಲೊಂದಿದೆ ಮೇಲೆ ಕ್ವಶನ್ ನೋಡಿ. ಶೆಲ್ಡನ್ ಅವರ ವರ್ಗೀಕರಣವನ್ನು ಕರೆಯುವುದು. ಇದನ್ನು ಶೆಲ್ಡನ್ ಅವರ ವರ್ಗೀಕರಣವನ್ನು ಈ ರೀತಿ ಕರೀತಾರೆ. ಯಾವ ರೀತಿ ಅಂದರೆ ಸೊಮ್ಯಾಟೋ ವರ್ಗೀಕರಣ ಅಂತ ಕೂಡ ಕರೀತಾರೆ. ವಯಸ್ಸು ತೂಕ ಆಧಾರವಾಗಿಟ್ಟುಕೊಂಡು ಪ್ರೌಢಶಾಲಾ ಮಕ್ಕಳನ್ನು 7 ಗುಂಪುಗಳಾಗಿ
ವಿಂಗಡಿಸಿದವರು ಯಾರು ಅಂದರೆ ಅದು YMCA. ಆ ಒಂದು ಸಂಸ್ಥೆ ಏನು ಮಾಡ್ತದೆ, ಅವ್ರ ವಯಸ್ಸು ಮತ್ತು ತೂಕ ಆಧಾರವಾಗಿಟ್ಕೊಂಡು 7 ಗುಂಪುಗಳಾಗಿ ಈ YMCA ಸಂಸ್ಥೆ ಅಳತೆ ಮಾಡ್ತೈತಿ. ಎತ್ತರ ಮತ್ತು ತೂಕ ಆಧಾರವಾಗಿಟ್ಕೊಂಡು ಶರೀರದ 9 ಭಾಗಗಳನ್ನು ವಿಂಗಡಿಸಿ ಮಾಡಿದವರು ಕೋಜನ್. ಇವರೇನು ಮಾಡ್ತಾರೆ, 9 ಭಾಗಗಳನ್ನಾಗಿ ಮಾಡ್ತಾರೆ. ಕೋಜನ್ರ ವರ್ಗೀಕರಣವನ್ನು ಇವರ ವರ್ಗೀಕರಣದ ಸುಲಭ ರೂಪಾಂತರವಾಗಿದೆ. ಕಸ್ಟಮರ್ ಅವರ ವರ್ಗೀಕರಣ ಆಗಿದೆ. ಕಸ್ಟಮರ್ ಅವರು ಏನು ಮಾಡಿದ್ರು, 4 ವರ್ಗೀಕರಣವನ್ನು ಮಾಡಿದ್ರು. ಒಂದು ಅಸ್ಥೆನಿಕ್ಕು, ಅಥ್ಲೆಟಿಕ್ಕು, ಪಿಕ್ನಿಕ್ಕು, ಡಿಪ್ಲಾಸ್ಟಿಕ್, ಈ ರೀತಿ ಶರೀರದ 4 ಭಾಗಗಳನ್ನು ಮಾಡ್ತಾರೆ. ಯಾರು ಒಂದು ವರ್ಗೀಕರಣದ ಆಧಾರವಾಗಿಟ್ಕೊಂಡು ಅಂದರೆ ಕೋಜನ್ ಅವರ ವರ್ಗೀಕರಣ. ಶೆಲ್ಡನ್ ಅವರೇ ಬರೆದ ಈ ಪುಸ್ತಕದಲ್ಲಿ ಚಿತ್ರಗಳಿಗೆ ಹೋಲಿಸಿ ಪೊಂಡರಲ್ ಇಂಡೆಕ್ಸ್ ಕಂಡುಕೊಂಡು ಶರೀರವನ್ನು 3 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ನೋಡಿರಿ, ಯಾವ ಪುಸ್ತಕ ಅದು ಅಂದರೆ ಅಟ್ಲಾಸ್ ಆಫ್ ಮ್ಯಾನ್. ಶೆಲ್ಡನ್ ಅವರು ಬರೆದಂಥ ಪುಸ್ತಕ ಅಟ್ಲಾಸ್ ಆಫ್ ಮ್ಯಾನ್ ಅಂತ ಪುಸ್ತಕವನ್ನು ಆಧಾರವಿಟ್ಟುಕೊಂಡು ಪುಸ್ತಕದಲ್ಲಿಯ ಚಿತ್ರಗಳಿಗೆ ಹೋಲಿಸಿ ಪೊಂಡಾಲ್ ಇಂಡೆಕ್ಸ್ ಕಂಡುಕೊಂಡು ಶರೀರವನ್ನು 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾರೆ. ಆ ಒಂದು ಪುಸ್ತಕ ಅಟ್ಲಾಸ್ ಆಫ್ ಮ್ಯಾನ್ ಅಂತೇಳಿ. ವ್ಯಕ್ತಿಯ ವಯಸ್ಸು, ಎತ್ತರ, ತೂಕ ಈ 3 ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ರಚಿಸಲಾದಂತಹ ಮದ್ರಾಸನ ಸೂತ್ರ ಯಾವುದು ಅಂದರೆ ಘಾತಾಂಕ = ವಯಸ್ಸು ಪ್ಲಸ್ ಎತ್ತರ ಪ್ಲಸ್ ತೂಕ /3. ಹರಿಹರನ್ ಹಾಗೂ ತಿರುನಾರಾಯಣರವರ SH ಮತ್ತು CT ರವರ ವಿದ್ಯಾರ್ಥಿಗಳ ವರ್ಗೀಕರಣದ ಸೂತ್ರ ಯಾವುದಂದರೆ ಘಾತಾಂಕ ವಯಸ್ಸು ಪ್ಲಸ್ ಎತ್ತರ ಪ್ಲಸ್ ತೂಕ ಎಲ್ಲ ಸೇಮ್ ಇದೆ. ಇದು ಮದ್ರಾಸನ ಸೂತ್ರ ಆದರೆ ಇಲ್ಲಿ /3 ಬರ್ತದೆ, ಇಲ್ಲಿ ಬರಲ್ಲ ಅಷ್ಟೇ. ಪ್ರಾಥಮಿಕ ಶಾಲಾ ಮಕ್ಕಳ ವರ್ಗೀಕರಣಕ್ಕೆ ಮ್ಯಾಕ್ಲೈರ್ ಅವರು ನೀಡಿದಂಥ ಸೂತ್ರ ಯಾವುದು? ಮ್ಯಾಕ್ಲೈರ್ ಅವರ ಸೂತ್ರ ಏನು ಅಂತ ಅರ್ಥ. ಇಲ್ಲಿ ಅವ್ರೇನು ಸೂತ್ರ ಕೊಡ್ತಾರೆ ಅಂತಂದರೆ ಘಾತಾಂಕ = 10 × ವಯಸ್ಸು ಪ್ಲಸ್ ತೂಕ. ಇಲ್ಲಿ ಇಂಟು ಇದೆ, ಇಲ್ಲಿ ಪ್ಲಸ್ ಇದೆ, ನೆನ್ಪಿಟ್ಕೊಳ್ಬೇಕಿದೆ. ಪ್ರೌಢಶಾಲಾ ವಿದ್ಯಾರ್ಥಿಗಳ ವರ್ಗೀಕರಣಕ್ಕೆ ಮ್ಯಾಕ್ಲೈರ್ ಅವರು ನೀಡಿದಂಥ ಸೂತ್ರ ಯಾವುದು? ಅದು ಪ್ರಾಥಮಿಕ ಒಂದು ಶಾಲೆಗೆ, ಇದು ಪ್ರಾಥಮಿಕ ಶಾಲೆಗೆ, ಇದು ಪ್ರೌಢಶಾಲೆಗೆ. ಇಲ್ಲಿ ಘಾತಾಂಕ 20 × ವಯಸ್ಸು ಪ್ಲಸ್ 6 × ಎತ್ತರ ಪ್ಲಸ್ ತೂಕ. ಇದು ಪ್ರೌಢಶಾಲಾ ಮಕ್ಕಳಿಗೆ. ಇವು ನಾವು 2-3 ಸರಿ ರಿಪೀಟ್ ಹೊಡಿಬೇಕು, ಅವಾಗ ಮಾತ್ರ ನೆನಪಿರ್ತೈತೆ. ಒಂದು ಸರಿ ಓದ್ಕೊಂಡು ಬಿಡ್ತೀನಿ ಅಂದರೆ ನೆನಪಿರೋದಿಲ್ಲ. ನೀವು ಒಂದು ಸರಿ 4-5 ಸರಿ ಅದು ರಿವಿಷನ್ ಮಾಡಿರಬೇಕು. ಇವಾಗ ನೋಡಿರಿ, ಡಾಕ್ಟರ್ CH ಮ್ಯಾಕ್ಲೈರ್ ಅವರು ವರ್ಗ ರಚನೆಯನ್ನು ಯಾವ ಅಂಶಗಳ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ದಾರೆ ಅಂದರೆ ವಯಸ್ಸು, ಎತ್ತರ, ತೂಕದ ಮೇಲೆ ಮಾಡಿದ್ದಾರೆ ಅವರು. ಸರ್ಕ್ಯೂಟ್ ಟ್ರೈನಿಂಗನ್ನು ಅನುಷ್ಠಾನಕ್ಕೆ ತಂದವರು ಯಾರು ಅಂದರೆ ಮಾರ್ಗನ್ ಮತ್ತು ಅಡಮ್ಸನ್. ಏನು ಮಾಡ್ತಾರೆ, ಸರ್ಕ್ಯೂಟ್ ಟ್ರೈನಿಂಗನ್ನು ಜಾರಿಗೆ ತರ್ತಾರೆ. ವೇಟ್ ಟ್ರೈನಿಂಗ್ ಪದ್ಧತಿ ಯಾವ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗ್ತೈತೆ ಅಂದರೆ ಸ್ನಾಯು ಶಕ್ತಿ ಇಲಾಖೆ ಏನು ಮಾಡ್ತೀವಿ, ವೇಟ್ ಟ್ರೈನಿಂಗನ್ನು ನಾವು ಬಳಸ್ಕೊಳ್ತೀವಿ. ಚಾಕಚಕ್ಯತೆ ಎಜಿಲಿಟಿ ಅಳೆಯಲು ನಡೆಸಬಹುದಂಥ ಪರೀಕ್ಷೆ ಅಂದರೆ ಬೂಮ್ರ್ಯಾಂಗ್ ಪರೀಕ್ಷೆ ಏನು ಮಾಡ್ತೀವಿ ನಾವು ಚಾಕಚಕ್ಯತೆ ಅಥವಾ ಎಜಿಲಿಟಿ ಅಳೆಯಲಿಕ್ಕೆ ಬಳಸ್ಕೊತೀವಿ. ಸ್ನಾಯು ಅಂಕುಚನವಾಗಲಿ ನೋಡಿರಿ, ಸ್ನಾಯು ಅಂಕುಚಿತವಾಗುವುದಾಗಲಿ ಉದ್ದವಾಗುವುದಾಗಲಿ, ಸ್ನಾಯು ಏನಾಗ್ತೈತೆ ಸಂಕುಚಿತವಾಗುವುದರ ಆಗಲಿ ಅಥವಾ ಉದ್ದವಾಗುವುದರ ಆಗಲಿ ಅಥವಾ ಆಗದೆ ಚಲನರಹಿತವಾಗಿದ್ದಾಗ, ಸ್ನಾಯು ಸಂಕುಚಿತವಾಗಲಿ ಅಥವಾ ಉದ್ದವಾಗುವುದಾಗಲಿ ಆಗದೆ ಚಲನರಹಿತವಾಗಿದ್ದಲ್ಲಿ ವ್ಯಕ್ತಪಡಿಸುವಂತಹ ಶಕ್ತಿ ಯಾವುದು ಅಂತ ಕೇಳಿದರೆ ಅದು ಐಸೋಮೆಟ್ರಿಕ್ ಶಕ್ತಿ. ಇವಾಗ ನೋಡಿರಿ, ಸ್ನಾಯು ಸಂಕುಚನಗೊಂಡಾಗ ವ್ಯಕ್ತವಾಗುವ ಶಕ್ತಿ ಅಂದರೆ ಐಸೋಟೋನಿಕ್ ಶಕ್ತಿ. ಸ್ವೀಡನ್ನಿನ ಕ್ರೀಡಾ ಶಿಕ್ಷಕನಾದಂತಹ ಗೋಸ್ಟ್ ಹೋಲ್ಗರ್ಗೆ ಸಂಬಂಧಿಸಿದಂಥ ಟ್ರೈನಿಂಗ್ ಪದ್ಧತಿ ಅಂದರೆ ಯಾವುದು ಅಂದರೆ ಅದು ಪಾರ್ಟ್ಲೆಕ್ ಟ್ರೈನಿಂಗ್. ಯಾವುದನ್ನು ಅಳೆಯಬೇಕು ಅದನ್ನು ಅಳೆದರಂತಿನ ವ್ಯಾಲಿಡಿಟಿ ಅಂತ ಕರಿತೀವಿ.
ಯಾವುದನ್ನು ಅಳಿಬೇಕೋ ಅದನ್ನೇ ಹೇಳಿದ್ರೆ ವ್ಯಾಲಿಡಿಟಿ ಅಥವಾ ಸಮಂಜಸತೆ ಅಂತೇಳಿ ಕರಿತೀವಿ. ಒಂದು ಪರೀಕ್ಷೆ ಮಾಡ್ತಾಯಿದ್ದೀವಿ ಅಂದರೆ ನಾವು ಯಾವುದನ್ನು ಅಳಿಬೇಕು, ವಿದ್ಯಾರ್ಥಿಗಳಿಗೆ ಜ್ಞಾನ ಅಳಿಬೇಕಾ, ತಿಳುವಳಿಕೆ ಬೇಕು, ಯಾವುದು ಅಳಿಬೇಕಂತ ಅಂದ್ಕೊಂಡು ಅದನ್ನು ಅಳಿದ್ರೆ ಅದೇನಾಗಿರ್ತೈತಿ, ವ್ಯಾಲಿಡಿಟಿ ಆಗಿರ್ತೈತಿ. ಮೀಸೋ ಸೈಕಲ್ ವಿಧದ ಕ್ರೀಡಾ ತರಬೇತಿಯ ಅವಧಿ ಎಷ್ಟಿರ್ತದೆ ಅಂದರೆ ಅದು 4 ರಿಂದ 6 ವಾರ ಇರ್ತೈತಿ. ಮೈಕ್ರೋ ಸೈಕಲ್, ಅದು ಮೀಸೋ ಸರ್ಕಲ್ ಐತಿ, ಇದು ಮೈಕ್ರೋ ಸೈಕಲ್. ಇದು ಕ್ರೀಡಾ ತರಬೇತಿ ಅವಧಿ ಎಷ್ಟಿರ್ತದೆ 5 ರಿಂದ 10 ದಿನಗಳು ಇರ್ತೈತಿ ಅಥವಾ 1 ವಾರ. ಇದು ಅದಕ್ಕಿಂತ ಕಡಿಮೆ. ಮೈಕ್ರೋ ಅಂದರೆ ಇನ್ನೂ ಕಡಿಮೆ ಅಂತ ಅರ್ಥ. ಒಂದು ಪರೀಕ್ಷೆಯನ್ನು ಒಬ್ಬ ಪರೀಕ್ಷಕನೇ ಹಲವಾರು ಬಾರಿ ಮಾಡಿದಾಗ ಒಂದೇ ಫಲಿತಾಂಶ ಬಂದಿದೆ, ಅದಕ್ಕೆ ರಿಯಾಬಿಲಿಟಿ ಅಥವಾ ವಿಶ್ವಾಸನೀಯತೆ ಅಂತ ಕರಿತೀವಿ. ಒಂದು ಪರೀಕ್ಷೆಯನ್ನು ಒಬ್ಬ ಪರೀಕ್ಷಕನೇ ಹಲವಾರು ಬಾರಿ ಮಾಡಿದಾಗ ಒಂದೇ ಫಲಿತಾಂಶ ಬಂದರೆ ಅದಕ್ಕೆ ಏನಂತೀವಿ, ರಿಯಾಬಿಲಿಟಿ ಅಥವಾ ವಿಶ್ವಾಸನೀಯತೆ ಅಂತ ಕರಿತೀವಿ. ಕಬಡ್ಡಿ ಖೋಖೋ ಆಟದ ಸ್ಪರ್ಧೆಗೆ ಆಟಗಾರರು ವರ್ಗೀಕರಿಸಲು ಉಪಯೋಗಿಸುವ ಸೂತ್ರ ಯಾವುದು ಅಂತಂದರೆ ಅಲ್ಲಿ ವಯಸ್ಸು ನೋಡ್ತೀವಿ, ಎತ್ತರ, ತೂಕ ಎಲ್ಲ ನೋಡಿ ಏನು ಮಾಡ್ತೀವಿ, ವಿದ್ಯಾರ್ಥಿಗಳು ವರ್ಗೀಕರಣ ಮಾಡ್ತೀವಿ. ಇದು ಕೂಡ ಓಲ್ಡ್ ಕ್ವಶನ್ ಪೇಪರಲ್ಲಿದೆ. ಆಯಾಸವಾಗುವವರೆಗೂ ಸಿಟಪ್ಸ್ ಮಾಡುವುದು ಏನನ್ನು ಸೂಚಿಸ್ತದೆ, ಅದು ಯಾಕೆ ಮಾಡಿಸ್ತೀವಿ ನಾವು ಆ ಥರ ಅಂದರೆ ಸ್ಟ್ರೆಂತ್ ಎಂಡ್ರೆನ್ಸ್ ತೋರಿಸ್ತೈತೆ. ಅಂದರೆ ಶಕ್ತಿ ಸಹಿಷ್ಣುತೆ, ಕಷ್ಟ ಸಹಿಷ್ಣುತೆ ಅಥವಾ ಸ್ಟ್ರೆಂತ್ ಆ್ಯಂಡ್ ಎಂಡ್ರೆನ್ಸ್ ಬಗ್ಗೆ ತಿಳಿಸ್ತೈತೆ. ವ್ಯಾಕ್ಸ್ ಬಾತ್ ಒಂದು ತೆರನಾದಂತಹ ಅದು ಏನಂದರೆ ಇದೊಂದು ಚಿಕಿತ್ಸೆ, ಇದೊಂದು ನಾವು ಕೊಡುವಂತಹ ಚಿಕಿತ್ಸೆ, ಉಷ್ಣ ಚಿಕಿತ್ಸೆ ಅಂತೇಳಿ ಕರಿತೀವಿ. ಯಾವ ಮಾದರಿಯ ಸನ್ನೆಯಲ್ಲಿ ತೂಕವು ಫ್ಯೂರಿಕ್ಯೂರಮ್ ಅಥವಾ ಫ್ಯೂರಿಕ್ಯೂರಮ್ ಆ್ಯಂಡ್ ಫೋರ್ಸ್ನಲ್ಲಿ ಮಧ್ಯವಿರ್ತೈತೆ ಅಂತಂದರೆ ಅದು 2ನೇ ಮಾದರಿಯ ಸನ್ನೆಯಲ್ಲಿ. ಒಬ್ಬ ವ್ಯಕ್ತಿ ನೀವು ಇದೆಲ್ಲ ನೋಡ್ಕೋಬೇಕು, ಗೊತ್ತಾಗಬೇಕಂದ್ರೆ ನೀವು ಹಿಂದಿನ ತರಗತಿ ನೋಡ್ಕೊಳ್ರಿ. ಅದು ಏನು ಹೇಳಿದೆ ಟಾಪಿಕ್ ಹೇಳಿದಿನಲ್ಲ, ಆ ಟಾಪಿಕ್ ನೋಡ್ಕೊಂಡ್ರೆ ನಿಮಗೆಲ್ಲ ಗೊತ್ತಾಗ್ತದೆ. ಹೊಸದು ಅನ್ನಿಸ್ತಾ ಹೋಗ್ತೈತೆಲ್ಲ, ಅದಕ್ಕೆ ಒಂದು ಸರಿ ನೋಡ್ಕೊಂಡು ಆಮೇಲೆ ಅದು MCQ ಅನ್ನು ಬಿಡಿಸ್ರಿ, ಈಸಿ ಆಗ್ತೈತೆ ಅವಾಗ. ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಚಟುವಟಿಕೆಗಳನ್ನು ಆಯಾಸವಿಲ್ಲದೆ ನಿರ್ವಹಿಸುವುದರ ಜೊತೆಗೆ ಆಕಸ್ಮಿಕವಾಗಿ ಬರುವಂತಹ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸುವಂಥ ಚೈತನ್ಯ ಪಡೆದಿರುವುದು ದೈಹಿಕ ಒಂದು ಸಾಮರ್ಥ್ಯದಿಂದ. ಕ್ರಯೋಥೆರಪಿ ಎಂಬುದೇನು, ಇದೊಂದು ತಂಪು ಚಿಕಿತ್ಸೆ. ಹೈಡ್ರೋಥೆರಪಿ ಅಂತೇಳಿ ಹೋಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹೋಸರಿ ಅಂದರೆ ಓಲ್ಡ್ ಕ್ವಶನ್ ಪೇಪರಲ್ಲಿ 2003 ಅಥವಾ 5 ಬಿಡಿಸಿದ್ರೆ ಅದರಲ್ಲಿ ಕೇಳಿದ್ದಾರೆ. ಹೈಡ್ರೋಥೆರಪಿ ಅಂದರೆ ಏನಂದರೆ ಅದೊಂದು ನೀರಿನ ಥೆರಪಿ. ಇಲ್ಲಿ ಕ್ರಯೋಥೆರಪಿ ಎಂಬುದೇನೆಂದರೆ ಇದು ತಂಪು ಚಿಕಿತ್ಸೆ. ಏರೋಬಿಕ್ ವ್ಯಾಯಾಮಗಳನ್ನು ಇದರ ಸಾಮರ್ಥ್ಯ ಬೆಳೆಸಲು ಸಹಕಾರಿಯಾಗ್ತದೆ. ರಕ್ತನಾಳಗಳ ಒಂದು ಸಾಮರ್ಥ್ಯ ಬೆಳೆಸೋಕೆ ಏನಾಗ್ತೈತಿ, ಅದು ನಮಗೆ ಸಹಾಯಕ ಆಗ್ತೈತಿ. ಕಾವೇರಿಸುವ ಚಟುವಟಿಕೆಯು ಇದಕ್ಕೆ ಸಹಕರಿಸುತ್ತದೆ. ಕಾವೇರಿಸುವ ಚಟುವಟಿಕೆ ಎದಕ್ಕೆ ಸಹಕಾರ ನೀಡ್ತೈತೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ದೇಹ ಮತ್ತು ಸ್ನಾಯುಗಳಲ್ಲಿ ಉಷ್ಣತೆ ಹೆಚ್ಚಿಸಲು ಏನು ಮಾಡ್ತೈತಿ, ಕಾವೇರಿಸುವ ಚಟುವಟಿಕೆ ಸಹಕಾರಿಯಾಗ್ತೈತಿ. ಬಂತು ನೋಡಿ, ಇಲ್ಲಿಂದ ಕೇಳಿದರೆ ಹೈಡ್ರೋಥೆರಪಿ ಅಂದರೆ ಅದು ವಾಟರ್ ಥೆರಪಿ ಅಥವಾ ನೀರಿನ ಥೆರಪಿ ಅಂತೇಳಿ ಕರಿತೀವಿ. ಎಕ್ಸಾಮಲ್ಲಿ ಆಗಿದೆ ಇದೆ. ರೈಸ್ ಚಿಕಿತ್ಸೆ ಎದಕ್ಕೆ ನೀಡ್ತೀವಿ ಅಂದರೆ ಉಳುಕಿ, ಕಾಲು ಏನಾದರೂ ಉಳುಕಿದ್ರೆ ಏನು ಮಾಡ್ತೀವಿ, ರೈಸ್ ಚಿಕಿತ್ಸೆ ನೀಡ್ತೀವಿ. ಹೈಡ್ರೋಥೆರಪಿ ಚಿಕಿತ್ಸೆಯನ್ನು ಇದರ ಸಹಾಯದಿಂದ ಬಳಸಿ ಮಾಡ್ತಾರೆ ಅಂದರೆ ನೀರಿನ ಸಹಾಯದಿಂದ ಮಾಡ್ತಾರೆ. ಅದಕ್ಕೋಸ್ಕರ ಹೆಸರೇನು, ಹೈಡ್ರೋಥೆರಪಿ ಅಂತ ಅರ್ಥ. ರೈಸ್ನ ವಿಸ್ತರಿಸಿದ ರೂಪ, ರೈಸ್ ಇದೊಂದು ವಿಸ್ತರಿಸಬೇಕು. ರೀಸ್ಟ್ಯಾಟಿಸ್, ಕಾಂಪ್ರಿಹೆನ್ಷನ್ ಆ್ಯಂಡ್ ಎಲಿವೇಷನ್ ನೆನ್ಪಿಟ್ಕೋಬೇಕಿದು. ರೆಸ್ಟಿಸ್, ಕಾಂಪ್ರಿಹೆನ್ಷನ್ ಆ್ಯಂಡ್ ಎಲಿವೇಷನ್ ಅಂತೇಳಿ ಕರಿತೀವಿ. ಇದು ರೈಸ್ದ ಒಂದು ವಿಸ್ತರಣೆಯಾದಂತಹ ರೂಪ, ನೆನ್ಪಿಟ್ಕೊಳ್ರಿ. ರೆಸ್ಟಿಸ್, ಕಾಂಪ್ರಿಹೆನ್ಷನ್ ಆ್ಯಂಡ್ ಎಲಿವೇಷನ್ ಅಂತೇಳಿ ಕರಿತೀವಿ. ಇವಾಗ ನೋಡಿರಿ, ಮಂಜುಗಡ್ಡೆಯನ್ನು ಮಾಧ್ಯಮವಾಗಿಟ್ಟುಕೊಂಡು ನೀಡುವಂಥ ಪರೀಕ್ಷೆ ಯಾವುದಂತೀವಿ ಅಂದರೆ ಅದಕ್ಕೇನಂತೀವಿ, ಮಂಜುಗಡ್ಡೆ ತೊಗೊಂಡು ಒಂದು ಚಿಕಿತ್ಸೆ ನೀಡ್ತಿದ್ದೀವಿ ಅಂದರೆ ಅದಕ್ಕೇನಂತೀವಿ, ಕ್ರಯೋಥೆರಪಿ ಅಂತೇಳಿ ಕರಿತೀವಿ. ಮಂಜುಗಡ್ಡೆಯನ್ನು ಮಾಧ್ಯಮವಾಗಿಟ್ಟುಕೊಂಡು ನೀಡುವಂಥ ಪರೀಕ್ಷೆಗೆ ಕ್ರಯೋಥೆರಪಿ ಅಂತೇಳಿ ಕರಿತೀವಿ. ಹೆಚ್ಚು ಕಾಲ ಮಾಡುವಂತಹ ವ್ಯಾಯಾಮಗಳು ಏನಂತೀವಿ, ಅವಕ್ಕೆ ಏರೋಬಿಕ್ಸ್ ಅಂತೇಳಿ ಕರಿತೀವಿ. ನೋಡಿರಿ, ಏರೋಬಿಕ್ ವ್ಯಾಯಾಮಗಳನ್ನು ಸಾಮಾನ್ಯವಾಗಿ ಹೆಂಗೆ ಮಾಡ್ತೀವಿ ಅಂದರೆ ಕಡಿಮೆ ಕಾಲ ಮಾಡುವಂಥವುಗಳು, ಇವು ಕಡಿಮೆ ಸಮಯದಲ್ಲಿ ಮಾಡಬೇಕು. ಬೈಸಿಕಲ್ ಎರ್ಗೋ ಪರೀಕ್ಷೆ ಟ್ರೆಡ್ ಮೀಲ್ ಅಂತ ಕರಿತೀವಿ.
ಮತ್ತು ಹಾರ್ವರ್ಡ್ ಸ್ಟೆಪ್ ಪರೀಕ್ಷೆಗಳನ್ನು ಇದನ್ನು ಅಳೆಯಲು ನಾವು ಮಾಡ್ತೀವಿ. ಈ ಪರೀಕ್ಷೆಗಳು ಯಾವುದಕ್ಕೆ ಮಾಡ್ತೀವಿ ನಾವು ಅಂದರೆ ಕಷ್ಟ ಸಹಿಷ್ಣುತೆ ಅಳೆಯಲು ಈ ಒಂದು ಪರೀಕ್ಷೆಗಳು ಮಾಡ್ತೀವಿ. ಹೊಟ್ಟೆಯ ಸ್ನಾಯುವಿನ ಶಕ್ತಿಯನ್ನು ಅಳೆಯಲು ಸೂಕ್ತವಾದಂಥ ಪರೀಕ್ಷೆ ಆದರೆ ಸಿಟಪ್ಸ್ ಮಾಡೋದ್ರಿಂದ ನಾವೇನು ಮಾಡ್ಬೋದು, ಹೊಟ್ಟೆಯ ಸ್ನಾಯುವಿನ ಶಕ್ತಿಯನ್ನು ಅಳೆಯಬಹುದು. ಭುಜ ಮತ್ತು ಕೈಗಳಲ್ಲಿರುವ ಬಲವನ್ನು ಅಳತೆ ಮಾಡಲು ಈ ಪರೀಕ್ಷೆಯನ್ನು ಬಳಸ್ತೀವಿ. ಭುಜ ಮತ್ತು ಕೈಗಳಲ್ಲಿರುವ ಸಾಮರ್ಥ್ಯವನ್ನು ಅಳತೆ ಮಾಡಲು ಏನು ಮಾಡ್ತೀವಿ, ಪುಲ್-ಅಪ್ ಪರೀಕ್ಷೆಯನ್ನು ಮಾಡ್ತೀವಿ. ಮ್ಯಾಕ್ಡೊನಾಲ್ಡ್ ಅವರ ವಾಲಿಯಿಂಗ್ ಪರೀಕ್ಷೆ ಮಾಡುವುದು ಈ ಒಂದು ಆಟದ ಸಾಮರ್ಥ್ಯ ತಿಳಿಯಲು, ಅಂದರೆ ಫುಟ್ಬಾಲ್ ಸಾಮರ್ಥ್ಯ ತಿಳಿಯಲು ಏನು ಮಾಡ್ತೀವಿ ನಾವು ವಾಲಿಯಿಂಗ್ ಪರೀಕ್ಷೆ ಮಾಡ್ತೀವಿ. ಇಷ್ಟೇನಾಯಿತು ಶರೀರ ವಿನ್ಯಾಸದ ಮೇಲೆ ಬರುವಂಥ ಒಂದು ಪ್ರಶ್ನೋತ್ತರಗಳಾಗಿರ್ತವೆ. ಯಾರೆಲ್ಲ ಇನ್ನು ಆ ಒಂದು ತರಗತಿ ನೋಡಿರುವ ಶರೀರ ವಿನ್ಯಾಸ ತರಗತಿ ನೋಡ್ಕೊಂಡು ಮೇಲೆ ಇವು ಬೇಕಾದರೆ ಈ ಒಂದು ಪ್ರಶ್ನೋತ್ತರಗಳು ಬಿಡಿಸಿ. ಡೈರೆಕ್ಟ್ ಪ್ರಶ್ನೋತ್ತರಗಳು ಬಿಡ್ಸೋಕ್ಕೆ ಹೋಗಬೇಡಿ, ಏನೂ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿದರೆ ಮುಂಚೆ ಆ ತರಗತಿ ನೋಡಿಕೊಂಡು ಆಮೇಲೆ ಇದನ್ನು ಬಿಡಿಸಿ. ಇದು ಇನ್ನೊಂದು ಸರಿ ಬೇಕು ತರಗತಿ ವೀಕ್ಷಿಸೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಹತ್ರ ಇರುವಂಥ ಒಂದು ಟೆಕ್ಸ್ಟ್ ಬುಕ್ಕು ಒಂದು ಸೆಲ್ಫ್ ಸ್ಟಡಿ ಆದರೂ ಮಾಡಿ. ಏಕೆಂದರೆ ಇದು ಸ್ವಲ್ಪ ಸೈನ್ಸ್ ಥರ ಇರುವಂಥ ಟಾಪಿಕ್ಕು. ಇದರಲ್ಲಿ ಒಂದಾದರೂ ಕ್ವಶನ್ ಬಂದೇ ಬರ್ತೈತಿ. ಇಷ್ಟು ಒಂದು ಟಾಪಿಕಲ್ಲಿ ಕ್ವಶನ್ಗಳು 1 ಅಥವಾ 2 3 ಕೇಳ್ತಾರೆ. ಕಂಪಲ್ಸರಿ ಒಂದಾದರೂ ಬಂದೇ ಬರ್ತೈತಿ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.